ಓಂ ಶಾಂತಿ. ಇಂದಿನ ದಿನಾಂಕ 26/12/2021. ಅವ್ಯಕ್ತ ಬಾಪ್ತಾದ ರಿವೈಸ್ 17/12/89. ಸದಾ ಸಮರ್ಥರಾಗುವುದು ಹೇಗೆ? ಇಂದು ಸಮರ್ಥ ತಂದೆ ತನ್ನ 4 ಕಡೆಯ ಮಾಸ್ಟರ್ ಸಮರ್ಥ ಮಕ್ಕಳನ್ನು ನೋಡುತ್ತಿದ್ದಾರೆ. ಒಬ್ಬರಾಗಿದ್ದಾರೆ ಸದಾ ಸಮರ್ಥರು ಮತ್ತು ಇನ್ನೊಬ್ಬರು ಕೆಲವೊಮ್ಮೆ ಸಮರ್ಥರು. ಕೆಲವರು ವ್ಯರ್ಥದ ಕಡೆ ಬಯಸದಿದ್ದರೂ ಸಹ ಆಕರ್ಷಿತರಾಗಿ ಬಿಡುತ್ತಾರೆ. ಏಕೆಂದರೆ ಎಲ್ಲಿ ಸಮರ್ಥ ಸ್ಥಿತಿ ಇರುವುದೋ ಅಲ್ಲಿ ವ್ಯರ್ಥವಿರಲು ಸಾಧ್ಯವಿಲ್ಲ. ವ್ಯರ್ಥ ಸಂಕಲ್ಪವು ಉತ್ಪನ್ನವಾಗಲು ಸಾಧ್ಯವಿಲ್ಲ. ಬಾಪ್ತಾದ ನೋಡುತ್ತಿದ್ದೆವು. ಕೆಲವು ಮಕ್ಕಳದು ಇಲ್ಲಿಯವರೆಗೂ ತಂದೆಯ ಮುಂದೆ ದೂರುಗಳಿವೆ. ಕೆಲವೊಮ್ಮೆ ವ್ಯರ್ಥ ಸಂಕಲ್ಪವು ನೆನಪನ್ನು ದೂರುಗಳಲ್ಲಿ ಬದಲಾಯಿಸಿ ಬಿಡುತ್ತದೆ. ಬಯಸುವುದಿಲ್ಲ, ಆದರೆ ತಂದು ಬಿಡುತ್ತಾರೆ. ವಿಕಲ್ಪಗಳ ಸ್ಥಿತಿಯನ್ನಂತೂ ಬಹುತೇಕ ಮಕ್ಕಳು ಬಹಳ ಸಮಯದವರೆಗೆ ಸಮಾಪ್ತಿ ಮಾಡಿಕೊಂಡಿದ್ದಾರೆ. ಆದರೆ ವ್ಯರ್ಥವನ್ನು ನೋಡುವುದು, ವ್ಯರ್ಥವನ್ನು ಕೇಳುವುದು ಮತ್ತು ಆಲೋಚಿಸುವುದು, ವ್ಯರ್ಥವಾಗಿ ಸಮಯ ಕಳೆಯುವುದು, ಇದರಲ್ಲಿ ಪೂರ್ಣ ತೇರ್ಗಡೆಯಾಗಿಲ್ಲ. ಏಕೆಂದರೆ ಅಮೃತ ವೇಳೆಯಿಂದ ಇಡೀ ದಿನದ ದಿನಚರಿಯಲ್ಲಿ ತನ್ನ ಮನಸ್ಸು ಬುದ್ಧಿಯನ್ನು ಸಮರ್ಥ ಸ್ಥಿತಿಯಲ್ಲಿ ಸ್ಥಿತ ಮಾಡುವ ಕಾರ್ಯಕ್ರಮವನ್ನು ಸೆಟ್ ಮಾಡಿಕೊಂಡಿರುವುದಿಲ್ಲ. ಆದ್ದರಿಂದ ಅಪ್ಸೆಟ್ ಆಗಿಬಿಡುತ್ತಾರೆ. ಹೇಗೆ ತನ್ನ ಸ್ಥೂಲ ಕಾರ್ಯದ ಕಾರ್ಯಕ್ರಮವನ್ನು ದಿನಚರಿಯ ಕಾರಣ ಸೆಟ್ ಮಾಡಿಕೊಳ್ಳುತ್ತೀರಿ, ಅದೇ ರೀತಿ ತನ್ನ ಮನಸ ಸಮರ್ಥ ಸ್ಥಿತಿಯ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳುತ್ತೀರೆಂದರೆ ಎಂದು ಅಪ್ಸೆಟ್ ಆಗುವುದಿಲ್ಲ. ಎಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ಬ್ಯುಸಿಯಾಗಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಮನಸ್ಸಿಗೆ ಅಪ್ಸೆಟ್ ಆಗಲು ಸಮಯವೇ ಸಿಗುವುದಿಲ್ಲ. ಈಗಿನ ಪ್ರಪಂಚದಲ್ಲಿ ದೊಡ್ಡ ಸ್ಥಾನಮಾನ ಇರುವವರು ಯಾರಿಗೆ IP ಅಥವಾ VIP ಎಂದು ಹೇಳುವರೋ ಅವರು ಸದಾ ತನ್ನ ಕಾರ್ಯದ ದಿನಚರಿಯನ್ನು ಸಮಯ ಪ್ರಮಾಣ ಸೆಟ್ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ತಾವು ಯಾರಾಗಿದ್ದೀರಿ? ಅವರು ಬಲೆ VIP ಆಗಿರಬಹುದು, ಆದರೆ ಇಡೀ ವಿಶ್ವದಲ್ಲಿ ಈಶ್ವರಿಯ ಸಂತಾನರ ಲೆಕ್ಕದಿಂದ, ಬ್ರಾಹ್ಮಣ ಜೀವನದ ಲೆಕ್ಕದಿಂದ ತಾವು ತಮ್ಮ ಮುಂದೆ ಎಷ್ಟಾದರೂ V ಎಂಬುದನ್ನು ಹಾಕಿಕೊಂಡರೂ ಕಡಿಮೆಯೇ. ಏಕೆಂದರೆ ತಮ್ಮ ಆಧಾರದ ಮೇಲೆ ವಿಶ್ವ ಪರಿವರ್ತನೆ ಆಗುತ್ತದೆ. ತಾವು ವಿಶ್ವ ನವನಿರ್ಮಾಣಕ್ಕೆ ಆಧಾರ ಮೂರ್ತಿಗಳಾಗಿದ್ದೀರಿ. ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾತ್ರಧಾರಿಗಳಾಗಿದ್ದೀರಿ ಮತ್ತು ವಜ್ರ ಸಮಾನ ಜೀವನವನ್ನು ಹೊಂದಿದ್ದೀರಿ. ಅಂದ ಮೇಲೆ ಎಷ್ಟು ದೊಡ್ಡವರಾದಿರಿ? ಈ ಶುದ್ಧ ನಶೆಯು ಸಮರ್ಥರನ್ನಾಗಿ ಮಾಡುತ್ತದೆ ಮತ್ತು ದೇಹಾಭಿಮಾನದ ನಶೆಯು ಕೆಳಗೆ ತರುತ್ತದೆ. ತಮ್ಮದು ಆತ್ಮಿಕ ನಶೆಯಾಗಿದೆ, ಆದ್ದರಿಂದ ಕೆಳಗೆ ತೆಗೆದುಕೊಂಡು ಬರುವುದಿಲ್ಲ. ಸದಾ ಶ್ರೇಷ್ಠ ಹಾರುವ ಕಲೆಯ ಕಡೆ ತೆಗೆದುಕೊಂಡು ಹೋಗುತ್ತದೆ. ಅಂದ ಮೇಲೆ ವ್ಯರ್ಥದ ಕಡೆ ಆಕರ್ಷಿತರಾಗಲು ಕಾರಣವೇ ಆಗಿದೆ. ತನ್ನ ಮನಸ್ಸು ಬುದ್ಧಿಯ ದಿನಚರಿಯನ್ನು ಸೆಟ್ ಮಾಡಿಕೊಳ್ಳುವುದಿಲ್ಲ. ಮನಸ್ಸನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳುವ ಕಲೆಯನ್ನು ಸಂಪೂರ್ಣ ರೀತಿಯಿಂದ ಸದಾ ಉಪಯೋಗಿಸುತ್ತಿಲ್ಲ. ಇನ್ನೊಂದು ಮಾತೇನೆಂದರೆ ಬಾಪ್ದಾದಾರವರು ಅಮೃತ ವೇಳೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಮನಸ, ವಾಚ, ಕರ್ಮಣ ಮತ್ತು ಸಂಬಂಧ ಸಂಪರ್ಕದಲ್ಲಿ ಹೇಗೆ ನಡೆಯಬೇಕು ಹಾಗೂ ಹೇಗಿರಬೇಕೆಂದು ಎಲ್ಲದಕ್ಕೂ ಶ್ರೀಮತ ಅರ್ಥಾತ್ ಆದೇಶ ನೀಡಿದ್ದಾರೆ. ಮನಸ್ಸಿನಲ್ಲಿ ಯಾವ ಸ್ಮೃತಿಯನ್ನು ಇಟ್ಟುಕೊಳ್ಳಬೇಕು? ಪ್ರತಿ ಕರ್ಮದಲ್ಲಿ ತನ್ನ ಮನಸಾ ಸ್ಥಿತಿಗಾಗಿ ಆದೇಶವು ಸಿಕ್ಕಿದೆ ಮತ್ತು ತಾವೆಲ್ಲರೂ ಆಜ್ಞಾಕಾರಿ ಮಕ್ಕಳಾಗಿದ್ದೀರಲ್ಲವೇ ಅಥವಾ ಆಗುತ್ತಿದ್ದೀರಾ? ಆಜ್ಞಾಕಾರಿ ಅರ್ಥಾತ್ ತಂದೆಯ ಸಂಬಂಧದಿಂದ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವವರು.
ಮತ್ತು ಇನ್ನೊಂದು ಸಂಬಂಧವಾಗಿದೆ ಪ್ರಿಯತಮೆಯರ ಸಂಬಂಧ ಅಂದಾಗ ಪ್ರಿಯತಮೆಯು ಏನು ಮಾಡುತ್ತಾರೆ, ಅವರಿಗೆ ಏನು ಶಿಕ್ಷಣ ಸಿಗುತ್ತದೆ. ಪ್ರಿಯತಮನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ನಡೆಯಿರಿ ಅಂದಾಗ ಆಜ್ಞಾಕಾರಿ ಅರ್ಥಾತ್ ಬಾಪ್ ತಾದಾರವರ ಆಜ್ಞೆಯಿಂದ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುವುದು ಇದು ಸಹಜವೋ ಅಥವಾ ಪರಿಶ್ರಮವೋ, ಹೆಜ್ಜೆಯನ್ನು ಎಲ್ಲಿಡುವುದು ಸರಿಯೋ ಅಥವಾ ಇಲ್ಲವೋ ಇದನ್ನು ಆಲೋಚಿಸುವ ಅವಶ್ಯಕತೆಯೂ ಇಲ್ಲ, ಏಕೆಂದರೆ ಬಹಳ ಸಹಜವಾಗಿದೆ. ಆದರೆ ಇಡೀ ದಿನದಲ್ಲಿ ನಡೆಯುತ್ತಾ ಒಂದಲ್ಲ ಒಂದು ಆಜ್ಞೆಗಳ ಉಲ್ಲಂಘನೆ ಆಗಿಬಿಡುತ್ತದೆ. ಚಿಕ್ಕ ಚಿಕ್ಕ ಮಾತುಗಳೇ ಆಗಿರುತ್ತವೆ, ಆದರೆ ಉಲ್ಲಂಘನೆಯಾಗುವ ಕಾರಣ ಚಿಕ್ಕ ಚಿಕ್ಕ ಪೊರೆಯು ಸೇರುತ್ತಾ ಹೋಗುತ್ತದೆ. ಆಜ್ಞಾಕಾರಿಗಳಿಗೆ ಸರ್ವ ಸಂಬಂಧಗಳಿಂದಲೂ ಪರಮಾತ್ಮನ ಆಶೀರ್ವಾದಗಳು ಸಿಗುತ್ತವೆ. ಇದು ನಿಯಮವಾಗಿದೆ. ಸಾಧಾರಣ ರೀತಿಯಿಂದಲೂ ಯಾರಾದರೂ ಯಾವುದೇ ಆತ್ಮನು ಆಜ್ಞೆಯ ಅನುಸಾರ ಆಯಿತು ಎಂದು ಹೇಳುತ್ತಾ ಕಾರ್ಯ ಮಾಡುತ್ತಾರೆಂದರೆ ಯಾರ ಕಾರ್ಯ ಮಾಡುವರೋ ಅವರ ಮೂಲಕ ಅವರ ಮನಸ್ಸಿನಿಂದ ಆಶೀರ್ವಾದಗಳು ಖಂಡಿತ ಸಿಗುತ್ತವೆ. ಆದರೆ ಇಲ್ಲಂತೂ ಪರಮಾತ್ಮನ ಆಶೀರ್ವಾದಗಳಿದೆ. ಪರಮಾತ್ಮನ ಆಶೀರ್ವಾದಗಳ ಕಾರಣ ಆಜ್ಞಾಕಾರಿ ಆತ್ಮನು ಸದಾ ಡಬಲ್ ಲೈಟ್ ಹಾರುವ ಕಲೆಯಲ್ಲಿ ಇರುತ್ತಾರೆ. ಜೊತೆಗೆ ಆಜ್ಞಾಕಾರಿ ಆತ್ಮನಿಗೆ ಆಜ್ಞೆಯನ್ನು ಪಾಲನೆ ಮಾಡುವ ಪ್ರತಿಫಲವಾಗಿ ತಂದೆಯ ಮೂಲಕ ಮನೋಬಲವು ವಿಶೇಷವಾಗಿ ವರದಾನದ ರೂಪದಲ್ಲಿ, ಆಸ್ತಿಯ ರೂಪದಲ್ಲಿ ಸಿಗುತ್ತದೆ. ತಂದೆಯು ಎಲ್ಲ ಶಕ್ತಿಗಳನ್ನು ಆಸ್ತಿಯಲ್ಲಿ ಮಕ್ಕಳಿಗೆ ಕೊಡುತ್ತಾರೆ. ಆದ್ದರಿಂದ ಸರ್ವಶಕ್ತಿಗಳು ಸಹಜವಾಗಿ ಪ್ರಾಪ್ತಿ ಆಗಿಬಿಡುತ್ತವೆ. ಅಂದಾಗ ಇಂತಹ ವಿಲ್ ಪವರ್ ಆತ್ಮಿಕ ಶಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆಜ್ಞಾಕಾರಿ ಆತ್ಮನು ವರದಾನ, ಆಸ್ತಿ ಮತ್ತು ಆಶೀರ್ವಾದಗಳು ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಇದರ ಕಾರಣವಾಗಿ ಸದಾ ಖುಷಿಯಲ್ಲಿ ನರ್ತಿಸುತ್ತಾ ವಾವ್ ವಾವ್ ನ ಗೀತೆಯನ್ನು ಆಡುತ್ತಾ ಹಾರುತ್ತಿರುತ್ತಾರೆ. ಏಕೆಂದರೆ ಅವರ ಪ್ರತಿ ಕರ್ಮವು ಅವರಿಗೆ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಸುತ್ತದೆ. ಕರ್ಮವು ಬೀಜವಾಗಿದೆ. ಯಾವಾಗ ಬೀಜವು ಶಕ್ತಿಶಾಲಿ ಆಗಿರುವುದೋ ಆಗ ಫಲವು ಅಂತಹದ್ದೇ ಸಿಗುತ್ತದೆ ಎಲ್ಲವೇ. ಅಂದಾಗ ಪ್ರತಿ ಕರ್ಮದ ಪ್ರತ್ಯಕ್ಷ ಫಲವು ಪರಿಶ್ರಮವಿಲ್ಲದೆ ಸ್ವತಃ ಪ್ರಾಪ್ತಿಯಾಗುತ್ತದೆ. ಹೇಗೆ ಫಲದ ಶಕ್ತಿಯಿಂದ ಶರೀರವು ಶಕ್ತಿಶಾಲಿಯಾಗಿರುತ್ತದೆ, ಹಾಗೆಯೇ ಕರ್ಮದ ಪ್ರತ್ಯಕ್ಷ ಫಲದ ಪ್ರಾಪ್ತಿಯ ಕಾರಣ ಆತ್ಮವು ಸದಾ ಸಮರ್ಥವಾಗಿರುತ್ತದೆ. ಅಂದಾಗ ಸದಾ ಸಮರ್ಥರಾಗಿರುವ ಇನ್ನೊಂದು ಆಧಾರವಾಗಿದೆ ಸದಾ ಮತ್ತು ಸ್ವತಃ ಆಜ್ಞಾಕಾರಿಗಳಾಗುವುದು. ಇಂತಹ ಸಮರ್ಥ ಆತ್ಮನು ಸದಾ ಸಹಜವಾಗಿ ಹಾರುತ್ತಾ ತನ್ನ ಸಂಪೂರ್ಣತೆಯ ಗುರಿಯಾದ ತಂದೆಯ ಸಮೀಪ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಅಂದಾಗ ವ್ಯರ್ಥದ ಕಡೆ ಆಕರ್ಷಿತರಾಗಲು ಕಾರಣವೇ ಆಗಿದೆ ಉಲ್ಲಂಘನೆ. ಬಲೆ ದೊಡ್ಡ ದೊಡ್ಡ ಉಲ್ಲಂಘನೆ ಮಾಡುವುದಿಲ್ಲ, ಚಿಕ್ಕ ಚಿಕ್ಕ ಉಲ್ಲಂಘನೆಗಳಾಗುತ್ತವೆ. ಹೇಗೆ ಮುಖ್ಯ ಮೊದಲ ಆಜ್ಞೆಯಾಗಿದೆ ಪವಿತ್ರರಾಗಿ ಕಾಮಜೀತರಾಗಿರಿ. ಈ ಆಜ್ಞೆಯನ್ನು ಪಾಲನೆ ಮಾಡುವುದರಲ್ಲಿ ಮೆಜಾರಿಟಿ ಮಕ್ಕಳು ತೇರ್ಗಡೆ ಆಗಿಬಿಡುತ್ತಾರೆ. ಮುಗ್ಧ ಮಾತೆಯರೂ ಸಹ ಇದರಲ್ಲಿ ತೇರ್ಗಡೆ ಆಗಿಬಿಡುತ್ತಾರೆ. ಯಾವ ಮಾತನ್ನು ಪ್ರಪಂಚದವರು ಅಸಂಭವವೆಂದು ತಿಳಿಯುವರೋ ಅದರಲ್ಲಿಯೂ ತೇರ್ಗಡೆಯಾಗಿಬಿಡುತ್ತಾರೆ. ಆದರೆ ಅದರ ಎರಡನೇ ಸಹೋದರ ಕ್ರೋಧವಾಗಿದೆ. ಅದರಲ್ಲಿ ಕೆಲವೊಮ್ಮೆ ಅರ್ಧ ಅನುತ್ತೀರ್ಣರು ಆಗಿಬಿಡುತ್ತಾರೆ ಮತ್ತು ಬಹಳ ಬುದ್ಧಿವಂತರು ಆಗಿದ್ದಾರೆ. ಕೆಲವು ಮಕ್ಕಳು ಹೇಳುತ್ತಾರೆ, ಕ್ರೋಧವನ್ನಂತೂ
ಮಾಡಲಿಲ್ಲ. ಆದರೆ ಸ್ವಲ್ಪ ರೋಷವನ್ನು ತೋರಿಸಲೇ ಬೇಕಾಗುತ್ತದೆ. ಕ್ರೋಧ ಬರುವುದಿಲ್ಲ, ಸ್ವಲ್ಪ ರೋಷವನ್ನು ಇಟ್ಟುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಯಾವಾಗ ಅಸಂಭವವನ್ನು ಸಂಭವ ಮಾಡಿಬಿಟ್ಟಿರಿ ಅಂದ ಮೇಲೆ ಈ ಕ್ರೋಧ ಬಂತು, ಅದರ ಚಿಕ್ಕ ಸಹೋದರನಾಗಿದೆ ಅಂದ ಮೇಲೆ ಇದಕ್ಕೆ ಆಜ್ಞೆ ಎಂದು ಹೇಳುವರೋ ಅಥವಾ ಅವಜ್ಞೆ ಎಂದು ಹೇಳುವರೋ? ಇದಕ್ಕಿಂತಲೂ ಚಿಕ್ಕ ಉಲ್ಲಂಘನೆ ಏನೆಂದರೆ ಅಮೃತ ವೇಳೆಯ ನಿಯಮವನ್ನು ಅರ್ಧ ಪಾಲನೆ ಮಾಡುತ್ತೀರಿ. ಅಮೃತ ವೇಳೆಯಲ್ಲಿ ಎದ್ದು ಕುಳಿತುಕೊಳ್ಳುತ್ತೀರಿ. ಆದರೆ ಹೇಗೆ ತಂದೆಯ ಆಜ್ಞೆ ಇದೆಯೋ ಆ ವಿಧಿಯಿಂದ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ? ಶಕ್ತಿಶಾಲಿ ಸ್ಥಿತಿ ಇರುತ್ತದೆಯೇ? ಮಧುರ ಶಾಂತಿಯ ಜೊತೆಗೆ ನಿದ್ರಾ ಶಾಂತಿಯು ಸೇರಿಕೊಳ್ಳುತ್ತದೆ. ಬಾಪ್ತಾದ ಒಂದು ವೇಳೆ ಪ್ರತಿಯೊಬ್ಬರಿಗೆ ತಮ್ಮ ಒಂದು ವಾರದ್ದನ್ನು ಟಿವಿಯಲ್ಲಿ ತೋರಿಸಿದರೆ ನೋಡಲು ಬಹಳ ಮಜಾ ಇರುವುದು. ಅಂದಾಗ ಅಮೃತ ವೇಳೆಯ ಅರ್ಧ ಆಜ್ಞೆಯನ್ನು ಪಾಲಿಸುತ್ತೀರಿ, ನೇಮಿನಾಥರಾಗುತ್ತೀರಿ. ಆದರೆ ಸಿದ್ಧಿ ಸ್ವರೂಪರು ಆಗುವುದಿಲ್ಲ. ಇದಕ್ಕೆ ಏನು ಹೇಳುವರು? ಇಂತಹ ಚಿಕ್ಕ ಚಿಕ್ಕ ಆಜ್ಞೆಗಳಿವೆ. ಹೇಗೆ ಇದೂ ಒಂದು ಆಜ್ಞೆಯಾಗಿದೆ. ಯಾವುದೇ ಆತ್ಮನಿಗೆ ದುಃಖವನ್ನು ಕೊಡಬೇಡಿ, ದುಃಖವನ್ನು ತೆಗೆದುಕೊಳ್ಳಬೇಡಿ. ಇದರಲ್ಲಿಯೂ ದುಃಖವನ್ನಂತೂ ಕೊಡುವುದಿಲ್ಲ, ಆದರೆ ತೆಗೆದುಕೊಳ್ಳುತ್ತೀರಲ್ಲವೇ? ವ್ಯರ್ಥ ಸಂಕಲ್ಪವು ನಡೆಯಲು ಇದೇ ಕಾರಣವಾಗಿದೆ. ವ್ಯರ್ಥವಾಗಿ ದುಃಖವನ್ನು ಪಡೆದುಕೊಂಡಿರಿ, ಅವರ ಮಾತುಗಳನ್ನು ಕೇಳಿಬಿಟ್ಟಿರಿ, ಆದ್ದರಿಂದ ದುಃಖಿಯಾದಿರಿ. ಕೇಳಿರುವ ಮಾತು ಬಯಸದಿದ್ದರೂ ಸಹ ಮನಸ್ಸಿನಲ್ಲಿ ಇವರು ಹೀಗೇಕೆ ಹೇಳಿದರು, ಇದನ್ನು ಸರಿಯಾಗಿ ಹೇಳಲಿಲ್ಲ, ಈ ರೀತಿಯಾಗಬಾರದು ಎಂದು ಸಂಕಲ್ಪಗಳು ನಡೆಯುತ್ತವೆ. ಮನಸ್ಸಿಗೆ 63 ಜನ್ಮಗಳಿಂದಲೂ ವ್ಯರ್ಥವನ್ನು ಕೇಳುವ ನೋಡುವ ಹವ್ಯಾಸವಿದೆ. ಆದ್ದರಿಂದ ಈಗಲೂ ಸಹ ಅದರ ಕಡೆ ಆಕರ್ಷಿತರಾಗಿ ಬಿಡುತ್ತೀರಿ. ಚಿಕ್ಕ ಚಿಕ್ಕ ಉಲ್ಲಂಘನೆಗಳು ಮನಸ್ಸನ್ನು ಭಾರಿ ಮಾಡಿಬಿಡುತ್ತವೆ ಮತ್ತು ಭಾರಿಯಾಗುವ ಕಾರಣ ಶ್ರೇಷ್ಠ ಸ್ಥಿತಿಯ ಕಡೆಗೆ ಹಾರಲು ಸಾಧ್ಯವಾಗುವುದಿಲ್ಲ. ಇದು ಬಹಳ ಗುಹ್ಯ ರಹಸ್ಯವಾಗಿದೆ. ಹೇಗೆ ಇಂದಿನ ಜನ್ಮಗಳ ಪಾಪಕರ್ಮದ ಹೊರೆಯ ಕಾರಣ ಆತ್ಮವನ್ನು ಹಾರಲು ಬಿಡುವುದಿಲ್ಲವೋ ಹಾಗೆಯೇ ಈ ಜನ್ಮದ ಚಿಕ್ಕ ಚಿಕ್ಕ ಉಲ್ಲಂಘನೆಗಳ ಹೊರೆಯು ಯಾವ ಸ್ಥಿತಿಯನ್ನು ಬಯಸುತ್ತೀರೋ ಅದನ್ನು ಅನುಭವ ಮಾಡಲು ಬಿಡುವುದಿಲ್ಲ. ಬ್ರಾಹ್ಮಣರ ಚಲನೆಯಂತೂ ಬಹಳ ಚೆನ್ನಾಗಿದೆ. ಹೇಗಿದ್ದೀರಿ ಎಂದು ಬಾಪ್ತಾದ ಕೇಳಿದರೆ ಬಹಳ ಚೆನ್ನಾಗಿದ್ದೇವೆ, ಸರಿಯಾಗಿ ನಡೆಯುತ್ತಿದ್ದೇವೆಂದು ಎಲ್ಲರೂ ಹೇಳುತ್ತೀರಿ. ಮತ್ತೆ ಬಾಪ್ತಾದ ಎಂತಹ ಸ್ಥಿತಿ ಇರಬೇಕೋ ಆ ರೀತಿ ಇದೆಯೇ ಎಂದು ಕೇಳಿದಾಗ ಮೌನವಾಗಿ ಬಿಡುತ್ತೀರಿ. ಇದರ ಕಾರಣವಾಗಿ ಉಲ್ಲಂಘನೆಗಳ ಹೊರೆಯು ಸದಾ ಸಮರ್ಥರಾಗಲು ಬಿಡುವುದಿಲ್ಲ. ಆದ್ದರಿಂದ ಇಂದು ಇದೇ ಸ್ಲೋಗನ್ ನೆನಪಿಟ್ಟುಕೊಳ್ಳಿ: ವ್ಯರ್ಥವನ್ನು ಆಲೋಚಿಸಬೇಡಿ, ನೋಡಬೇಡಿ. ವ್ಯರ್ಥವನ್ನು ನೋಡಬೇಡಿ, ಕೇಳಬೇಡಿ, ಮಾತನಾಡಬೇಡಿ. ವ್ಯರ್ಥ ಮಾತುಗಳಲ್ಲಿ ಸಮಯವನ್ನು ಕಳೆಯಬೇಡಿ. ತಾವು ನಕಾರಾತ್ಮಕತೆಯಿಂದ ಪಾರಾಗಿ ಬಿಟ್ಟಿರಿ. ಈಗ ಇಂತಹ ಆಜ್ಞಾಕಾರಿ ಚರಿತ್ರೆಯನ್ನು ಚಿತ್ರ ಮಾಡಿಕೊಳ್ಳಿ. ಇಂಥವರಿಗೆ ಸದಾ ಸಮರ್ಥ ಆತ್ಮನೆಂದು ಹೇಳಲಾಗುವುದು. ಒಳ್ಳೆಯದು. ಎಲ್ಲ ಟೀಚರ್ಸ್ ಚಿತ್ರಕಾರರಾಗಿದ್ದೀರಿ. ಚಿತ್ರ ಬಿಡಿಸುವುದು ಬರುತ್ತದೆಯೇ? ತಮ್ಮ ಶ್ರೇಷ್ಠ ಚರಿತ್ರೆಯ ಚಿತ್ರ ಬರೆಯುವುದು ಬರುತ್ತದೆ ಎಲ್ಲವೇ? ಅಂದಾಗ ಯಾರು ಪ್ರತಿ ಹೆಜ್ಜೆಯಲ್ಲಿ ಚರಿತ್ರೆಯ ಚಿತ್ರವನ್ನು ಬಿಡಿಸುತ್ತಾ ಇರುತ್ತಾರೆಯೋ ಅವರೇ ಅತಿ ದೊಡ್ಡ ಚಿತ್ರಕಾರರಾಗಿದ್ದಾರೆ. ಇದೇ ಚರಿತ್ರೆಯ ಚಿತ್ರವನ್ನು ಬರೆದುಕೊಳ್ಳುವ ಕಾರಣವೇ ತಮ್ಮ ಜಡಚಿತ್ರಗಳು ಅರ್ಧಕಲ್ಪ ನಡೆಯುತ್ತವೆ. ಅಂದಾಗ ಟೀಚರ್ಸ್ ಅರ್ಥಾತ್ ಅತಿ ದೊಡ್ಡ ಚಿತ್ರಕಾರರು. ತಮ್ಮ ಚಿತ್ರವನ್ನು ಬರೆದುಕೊಳ್ಳುತ್ತೀರಿ ಮತ್ತು ಅನ್ಯ ಆತ್ಮರನ್ನು ಚಿತ್ರಕಾರರನ್ನಾಗಿ
ಮಾಡಿಬಿಡುತ್ತೀರಿ. ಅನ್ಯರದ್ದು ಶ್ರೇಷ್ಠ ಚರಿತ್ರೆಯನ್ನು ರೂಪಿಸಲು ನಿಮಿತ್ತ ಶಿಕ್ಷಕಿಯರಾಗಿದ್ದೀರಿ. ಇದರಲ್ಲಿಯೇ ವ್ಯಸ್ತರಾಗಿರುತ್ತೀರಲ್ಲವೇ. ಸಂಪೂರ್ಣ ನಿರಂತರರಾಗಿರಿ. ಒಂದು ಗಳಿಗೆಯೂ ಸಹ ಮನಸ್ಸು ಬುದ್ಧಿಯನ್ನು ಖಾಲಿಯಾಗಿಟ್ಟುಕೊಂಡರೆ ವ್ಯರ್ಥ ಸಂಕಲ್ಪವು ತನ್ನ ಕಡೆ ಆಕರ್ಷಣೆ ಮಾಡಿಬಿಡುತ್ತದೆ. ತಿಳಿಸಿದೆವಲ್ಲವೇ, ಸೇವೆಯ ಪ್ರತ್ಯಕ್ಷ ಫಲವು ಸದಾ ಪ್ರಾಪ್ತಿಯಾಗಲಿ. ಇದೇ ಸದಾ ಆಜ್ಞಾಕಾರಿ ಆತ್ಮನ ಲಕ್ಷಣವಾಗಿದೆ. ಕೆಲವೊಮ್ಮೆ ಸೇವೆಯ ಪ್ರತ್ಯಕ್ಷ ಫಲ ಸಿಗುತ್ತದೆ, ಕೆಲವೊಮ್ಮೆ ಸಿಗುವುದಿಲ್ಲ. ಇದಕ್ಕೆ ಕಾರಣ ಒಂದಲ್ಲ ಒಂದು ಉಲ್ಲಂಘನೆಯಾಗುವುದು. ಟೀಚರ್ಸ್ ಅರ್ಥಾತ್ ಅಮೃತ ವೇಳೆಯಿಂದ ಹಿಡಿದು ರಾತ್ರಿವರೆಗೂ ಆಜ್ಞೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವವರು. ಇಂತಹ ಟೀಚರ್ಸ್ ಆಗಿದ್ದೀರಾ? ಅಥವಾ ಕೆಲವೊಮ್ಮೆ ಆಲಸ್ಯ ಬಂದು ಬಿಡುತ್ತದೆಯೇ? ಆಲಸ್ಯಗಳಾಗಬಾರದು. ಜವಾಬ್ದಾರಿಯ ಕಿರೀಟಧಾರಿಗಳಾಗಿದ್ದೀರಿ. ಕೆಲವೊಮ್ಮೆ ಕಿರೀಟವು ಭಾರವಾದರೆ ಅದನ್ನು ತೆಗೆದು ಬಿಡುತ್ತಾರೆ. ತಾವು ಆ ರೀತಿ ತೆಗೆಯುವವರಲ್ಲ ತಾನೇ. ಸದಾ ಆಜ್ಞಾಕಾರಿಗಳೆಂದರೆ ಸದಾ ಜವಾಬ್ದಾರಿಯ ಕಿರೀಟಧಾರಿಗಳು. ಎಲ್ಲರೂ ಟೀಚರ್ಸ್ ಆಗಿದ್ದೀರಿ. ಆದರೆ ಇಂಥವರಿಗೆ ಯೋಗ್ಯ ಟೀಚರ್ ಎಂದು ಹೇಳಲಾಗುವುದಿಲ್ಲ. ಟೀಚರ್ಸ್ ಎಂದೂ ಸಹ ದೂರು ಕೊಡಲು ಸಾಧ್ಯವಿಲ್ಲ. ಅನ್ಯರನ್ನು ಸಂಪೂರ್ಣ ಮಾಡುವವರಾಗಿದ್ದೀರಿ. ಕಂಪ್ಲೇಂಟ್ ಮಾಡುವವರಲ್ಲ. ಏನು ಮಾಡುವುದು ಆಗಿ ಹೋಯಿತು, ಆಗಬಾರದಿತ್ತು, ಈ ರೀತಿ ಎಂದು ಪತ್ರ ಬರೆಯುವುದಿಲ್ಲ ತಾನೆ. ಅದಂತೂ ಸಮಾಪ್ತಿಯಾಯಿತಲ್ಲವೇ. ಇದನ್ನು ತಿಳಿಸಿದೆವು. ಪತ್ರವನ್ನು ಅವಶ್ಯವಾಗಿ ಬರೆಯಿರಿ. ಮಧುಬನಕ್ಕೆ ಪತ್ರವನ್ನು ಕಳುಹಿಸಿರಿ. ಆದರೆ ನಾನು ಸದಾ ಓಕೆ ಆಗಿದ್ದೇನೆ, ಇಷ್ಟು ಸಾಕು. ಇವೆರಡು ಸಾಲುಗಳನ್ನೇ ಬರೆಯಿರಿ. ಓದುವವರಿಗೂ ಸಹ ಸಮಯವಿಲ್ಲ. ಇಲ್ಲದಿದ್ದರೆ ನಾವು ಪತ್ರ ಬರೆದೆವು, ಉತ್ತರವೇ ಬರಲಿಲ್ಲವೆಂದು ಅದಕ್ಕೂ ದೂರು ಕೊಡುತ್ತೀರಿ. ವಾಸ್ತವದಲ್ಲಿ ತಮ್ಮೆಲ್ಲರ ಪತ್ರಗಳಿಗೆ ಉತ್ತರವನ್ನು ಬಾಪ್ದಾದ ಪ್ರತಿನಿತ್ಯ ಮುರುಳಿಯಲ್ಲಿ ಕೊಡುತ್ತಲೇ ಇರುತ್ತೇವೆ. ತಾವು ಓಕೆ ಎಂದು ಬರೆಯುತ್ತೀರಿ ಮತ್ತು ಬಾಪ್ದಾದ ಓಕೆಗೆ ಬದಲಾಗಿ ನೆನಪು, ಪ್ರೀತಿ ಹಾಗೂ ನಮಸ್ತೆ ಎಂದು ಹೇಳುತ್ತೇವೆ. ಅಂದ ಮೇಲೆ ಇದು ಪ್ರತ್ಯುತ್ತರ ಆಯಿತಲ್ಲವೇ. ಸಮಯವನ್ನು ಸಹ ಉಳಿತಾಯ ಮಾಡಬೇಕಲ್ಲವೇ. ಈಗ ಸೇವಾ ಸಮಾಚಾರವನ್ನು ಸಹ ಸಾರದಲ್ಲಿ ಬರೆಯಿರಿ. ಆಗ ಸಮಯವೂ ಉಳಿತಾಯ ಮತ್ತು ಕಾಗದವು ಉಳಿತಾಯ, ಅಂಚೆಯದು ಉಳಿತಾಯವಾಗುವುದು. ಪತ್ರವನ್ನು 3 ಪುಟಗಳಲ್ಲಿಯೂ ಬರೆಯಬಹುದು. ಕೆಲವರಿಗೆ ವಿಸ್ತಾರವಾಗಿ ಬರೆಯುವ ಆದೇಶ ಸಿಕ್ಕಿದರೆ ಭಲೆ ಬರೆಯಿರಿ. ಆದರೆ 2 ಸಾಲಿನಲ್ಲಿ ತಮ್ಮ ತಪ್ಪಿಗೆ ಕ್ಷಮೆ ಕೇಳಬಲ್ಲಿರಿ. ಮುಚ್ಚಿಡಬೇಡಿ, ಆದರೆ ಸಾರದಲ್ಲಿ ಬರೆಯಿರಿ. ಎಷ್ಟೊಂದು ಮಂದಿ ಪತ್ರಗಳನ್ನು ಬರೆಯುತ್ತಾರೆ, ಅದಕ್ಕೆ ಯಾವುದೇ ಸಾರವಿರುವುದಿಲ್ಲ. ತಂದೆಗೆ ಹೇಳಿರಿ, ನನ್ನ ಈ ಕೆಲಸವನ್ನು ಮಾಡಿಕೊಡಿ, ನನ್ನನ್ನು ಸರಿಪಡಿಸಿ, ನನ್ನ ಉದ್ಯೋಗವನ್ನು ಸರಿ ಮಾಡಿರಿ, ನನ್ನ ಪತ್ನಿಯನ್ನು ಸರಿ ಮಾಡಿರಿ. ಇಂತಹ ಪತ್ರಗಳನ್ನು 1 ಬಾರಿಯಲ್ಲ 10 ಬಾರಿ ಕಳುಹಿಸುತ್ತಾರೆ. ಆದ್ದರಿಂದ ಈಗ ಉಳಿತಾಯದ ಅವತಾರವಾಗಿರಿ ಮತ್ತು ಅನ್ಯರನ್ನು ಮಾಡಿರಿ. ಒಳ್ಳೆಯದು. ಎಲ್ಲರಿಗೆ ಈ ಮೇಳವು ಇಷ್ಟವೆನಿಸುತ್ತದೆಯಲ್ಲವೇ. ಪ್ರಪಂಚದವರು 2 ದಿನಗಳ ಮೇಳವೆಂದು ಹೇಳುತ್ತಾರೆ ಮತ್ತು ತಮ್ಮದು 4 ದಿನಗಳ ಮೇಳವಾಗಿದೆ. ಈ ಮೇಳವು ಎಲ್ಲರಿಗೆ ಇಷ್ಟವಾಗುತ್ತಿದೆಯಲ್ಲವೇ. ಒಳ್ಳೆಯದು. 4 ಕಡೆಯ ಸದಾ ಸಮರ್ಥ ಆತ್ಮರಿಗೆ, ಸದಾ ಪ್ರತಿ ಹೆಜ್ಜೆಯಲ್ಲಿ ಆಜ್ಞಾಕಾರಿ ಆಗಿರುವಂತಹ ಆಜ್ಞಾಕಾರಿ ಮಕ್ಕಳಿಗೆ, ಸದಾ ವ್ಯರ್ಥವನ್ನು ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ, ಸದಾ ತನ್ನ ಚರಿತ್ರೆಯ ಚಿತ್ರಕಾರ ಮಕ್ಕಳಿಗೆ ಸಮರ್ಥ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ
ನಮಸ್ತೆ. ಬಾಂಬೆ ಹಾಗೂ ಗುಜರಾತ್ ಗ್ರೂಪ್ ಬೇಹದ್ದಿನ ತಂದೆಯ ಅರ್ಥಾತ್ ಬೇಹದ್ದಿನ ಮಾಲೀಕನ ಬಾಲಕರಾಗಿದ್ದೇವೆ. ಈ ರೀತಿ ತಿಳಿಯುತ್ತೀರಾ? ಬಾಲಕನಿಂದ ಮಾಲೀಕರಾಗುತ್ತೀರಿ. ಆದ್ದರಿಂದ ಬಾಪ್ ದಾದಾರವರು ಮಕ್ಕಳಿಗೆ ಮಾಲೇಕಾಂ ಸಲಾಂ ಎಂದು ಹೇಳುತ್ತಾರೆ. ಬೇಹದ್ದಿನ ತಂದೆಯ ಬೇಹದ್ದಿನ ಆಸ್ತಿಗೆ ಬಾಲಕರಿಂದ ಮಾಲೀಕರಾಗುತ್ತೀರಿ. ಹಾಗಾದರೆ ಬೇಹದ್ದಿನ ಆಸ್ತಿಯ ಖುಷಿಯು ಬೇಹದ್ದಿನದ್ದಾಗಿರುತ್ತದೆ ಅಲ್ಲವೇ? ತಂದೆಯು ಮಕ್ಕಳನ್ನು ತನಗಿಂತಲೂ ಮುಂದಿಡುತ್ತಾರೆ. ವಿಶ್ವದ ರಾಜ್ಯಾಧಿಕಾರಿಯನ್ನಾಗಿ ಮಕ್ಕಳನ್ನು ಮಾಡುತ್ತಾರೆ, ತಾನಾಗುವುದಿಲ್ಲ. ಅಂದ ಮೇಲೆ ವರ್ತಮಾನ ಹಾಗೂ ಭವಿಷ್ಯವೆರಡರ ಅಧಿಕಾರವೂ ಸಿಕ್ಕಿತು ಹಾಗೂ ಎರಡೂ ಬೇಹದ್ದಿನದ್ದಾಗಿದೆ. ಸತ್ಯಯುಗದಲ್ಲಿಯೂ ಅಲ್ಪಕಾಲದ್ದಂತೂ ಇರುವುದಿಲ್ಲ ಅಲ್ಲವೇ? ಭಾಷೆಯ ಮಿತಿಯೂ ಇರುವುದಿಲ್ಲ, ರಂಗು ದೇಶದ ಮಿತಿಯೂ ಇರುವುದಿಲ್ಲ. ಇಲ್ಲಂತೂ ಎಲ್ಲದರಲ್ಲಿಯೂ ಎಷ್ಟೊಂದು ಮಿತಿಯಿದೆ. ಬೇಹದ್ದಿನ ಆಕಾಶವನ್ನು ಮಿತಿಯಲ್ಲಿ ಹಂಚಿಬಿಟ್ಟಿದ್ದಾರೆ. ಅಲ್ಲಿ ಈ ರೀತಿ ಯಾವುದೇ ಮಿತಿ ಇರುವುದಿಲ್ಲ. ಅಂದ ಮೇಲೆ ಬೇಹದ್ದಿನ ರಾಜ್ಯಭಾಗ್ಯವಾಯಿತು. ಆದರೆ ಬೇಹದ್ದಿನ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಮೊದಲು ಈ ಸಮಯದಲ್ಲಿ ತಮ್ಮ ದೇಹದ ಮಿತಿಯಿಂದ ಆಚೆ ಹೋಗಬೇಕಾಗುತ್ತದೆ. ಒಂದು ವೇಳೆ ದೇಹಭಾನದ ಮಿತಿಯಿಂದ ಹೊರಬರುತ್ತೀರೆಂದರೆ ಉಳಿದೆಲ್ಲ ಮಿತಿಗಳಿಂದ ಹೊರಬರುತ್ತೀರಿ. ಆದ್ದರಿಂದ ಬಾಪ್ ದಾದಾರವರು ಹೇಳುತ್ತಾರೆ, ಮೊದಲು ತಮ್ಮ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಭಿನ್ನವಾಗಿರಿ. ಮೊದಲು ದೇಹ, ನಂತರ ದೇಹದ ಸಂಬಂಧಿ. ಅಂದ ಮೇಲೆ ಈ ದೇಹದ ಪರಿವೆಯೇ ಮಿತಿಯಿಂದ ಹೊರಬಂದಿದ್ದೀರಾ? ಏಕೆಂದರೆ ದೇಹದ ಮಿತಿ ಎಂದಿಗೂ ಶ್ರೇಷ್ಠ ಮಟ್ಟಕ್ಕೆ ಕರೆದುಕೊಂಡು ಹೋಗುವುದಿಲ್ಲ. ದೇಹವು ಮಣ್ಣು, ಮಣ್ಣು ಸದಾ ಭಾರವಾಗಿರುತ್ತದೆ. ಮಣ್ಣಿನಿಂದ ಮಾಡಿರುವ ಯಾವುದೇ ವಸ್ತುವಿರುತ್ತದೆ ಎಂದರೆ ಭಾರವಾಗಿರುತ್ತದೆ ಅಲ್ಲವೇ? ಈ ದೇಹವಂತೂ ಹಳೆಯ ಮಣ್ಣು. ಇದರಲ್ಲಿ ಸಿಲುಕುವುದರಿಂದ ಏನು ಸಿಗುತ್ತದೆ? ಏನೂ ಇಲ್ಲ. ಆದ್ದರಿಂದ ಸದಾ ಈ ನಶೆಯನ್ನಿಟ್ಟುಕೊಳ್ಳಿರಿ. ಬೇಹದ್ದಿನ ತಂದೆ ಹಾಗೂ ಬೇಹದ್ದಿನ ಆಸ್ತಿಯ ಬಾಲಕರಿಂದ ಮಾಲೀಕನಾಗಿದ್ದೇವೆ. ಯಾವಾಗ ಬಾಲಕನಾಗಬೇಕು ಆ ಸಮಯದಲ್ಲಿ ಮಾಲೀಕರಾಗಬಾರದು, ಹಾಗೂ ಯಾವಾಗ ಮಾಲೀಕನಾಗಬೇಕೋ ಆಗ ಬಾಲಕರಾಗಬಾರದು. ಯಾವಾಗ ಯಾವುದೇ ಸಲಹೆಯನ್ನು ಕೊಡಬೇಕೋ ಯೋಚನೆಯ ಬಗ್ಗೆ ಯೋಚಿಸಬೇಕು. ಯಾವುದೇ ಕಾರ್ಯವನ್ನು ಮಾಡಬೇಕೆಂದರೆ ಮಾಲೀಕರಾಗಿದ್ದು ಮಾಡಿರಿ. ಆದರೆ ಅನೇಕರಿಂದ ಅಥವಾ ನಿಮಿತ್ತರಾಗಿರುವ ಆತ್ಮರಿಂದ ಯಾವುದೇ ಮಾತು ಫೈನಲ್ ಆಗುತ್ತದೆ ಎಂದರೆ ಆ ಸಮಯದಲ್ಲಿ ಬಾಲಕರಾಗಿ ಬಿಡಿ. ಆ ಸಮಯದಲ್ಲಿ ನನ್ನ ವಿಚಾರವೇ ಸರಿಯಿದೆ, ನನ್ನ ಯೋಜನೆಯೇ ಸರಿಯಿದೆ ಎಂದು ಮಾಲೀಕರಾಗಬಾರದು. ಯಾವ ಸಮಯದಲ್ಲಿ ರಾಯ್ ಬಹದ್ದೂರ್ ಆಗಬೇಕೋ ಮತ್ತು ಯಾವ ಸಮಯದಲ್ಲಿ ಸಲಹೆಯನ್ನು ಒಪ್ಪುವವರಾಗಬೇಕೋ, ಯಾರಲ್ಲಿ ಈ ವಿಧಿಯು ಬಂದು ಬಿಡುತ್ತದೆಯೋ ಅವರೆಂದಿಗೂ ಏರುಪೇರಾಗುವುದಿಲ್ಲ. ಅವರು ಪುರುಷಾರ್ಥ ಹಾಗೂ ಸೇವೆಯಲ್ಲಿ ಸಫಲರಾಗುತ್ತಾರೆ. ತನ್ನನ್ನು ಮೋಲ್ಡ್ ಮಾಡಲು ಸಾಧ್ಯವಾಗುವುದು, ತನ್ನನ್ನು ಬಾಗಿಸಬಹುದು. ಬಾಗುವವರಿಗೆ ಸದಾ ಸೇವೆಯ ಫಲವು ಸಿಗುತ್ತದೆ ಹಾಗೂ ತನ್ನ ಅಭಿಮಾನದಲ್ಲಿ ಇರುವವರಿಗೆ ಸೇವೆಯ ಫಲ ಸಿಗುವುದಿಲ್ಲ. ಅಂದಾಗ ಸಫಲತೆಯ ವಿಧಿಯಾಗಿದೆ. ಬಾಲಕನಿಂದ ಮಾಲೀಕ, ಸಮಯದಲ್ಲಿ ಬಾಲಕರಾಗುವುದು, ಸಮಯದಲ್ಲಿ ಮಾಲೀಕರಾಗುವುದು. ಈ ವಿಧಿ ಬರುತ್ತದೆಯೇ? ಒಂದು ವೇಳೆ ಚಿಕ್ಕದಾದ ಮಾತಿನಲ್ಲಿ ಬಾಲಕನಾಗುವ ಸಮಯದಲ್ಲಿ ಮಾಲೀಕನಾಗಿದ್ದು ಸಿದ್ಧ ಮಾಡುತ್ತೀರೆಂದರೆ ಪರಿಶ್ರಮ ಹೆಚ್ಚು ಹಾಗೂ ಫಲವು ಕಡಿಮೆ ಸಿಗುತ್ತದೆ. ಹಾಗೂ ಯಾರು ಈ ವಿಧಿಯನ್ನು ತಿಳಿದಿರುತ್ತಾರೆ, ಸಮಯದನುಸಾರ ಅವರಿಗೆ ಪರಿಶ್ರಮ ಕಡಿಮೆ ಹಾಗೂ ಹೆಚ್ಚು ಫಲ
ಸಿಗುತ್ತದೆ. ಅವರು ಸದಾ ಮುಗುಳ್ನಗುತ್ತಾ ಇರುತ್ತಾರೆ. ಅವರು ಖುಷಿಯಾಗಿರುತ್ತಾರೆ ಹಾಗೂ ಅವರನ್ನು ನೋಡಿ ಅನ್ಯರು ಖುಷಿಯಾಗುವರು. ಕೇವಲ ನಾನಷ್ಟೇ ಬಹಳ ಖುಷಿಯಾಗಿರುತ್ತೇನೆ ಅಲ್ಲ, ಆದರೆ ಖುಷಿಯಾಗಿಯೂ ಇರಬೇಕು, ಅನ್ಯರನ್ನು ಖುಷಿ ಪಡಿಸಬೇಕು. ಹೀಗಿದ್ದಾಗಲೇ ರಾಜರಾಗುವಿರಿ. ತಮ್ಮನ್ನು ಮೋಲ್ಡ್ ಮಾಡುತ್ತೀರೆಂದರೆ ಗೋಲ್ಡನ್ ಏಜ್ನ ಸತ್ಯುಗ ಅಧಿಕಾರವು ಅವಶ್ಯವಾಗಿ ಸಿಗುವುದು. ಒಳ್ಳೆಯದು. ವರದಾನ: ಸ್ಥೂಲ ಹಾಗೂ ಸೂಕ್ಷ್ಮ ಎರಡು ರೀತಿಯಿಂದ ತಮ್ಮನ್ನು ವ್ಯಸ್ತವಾಗಿ ಇಡುವಂತಹ ಮಾಯಾಜೀತ್ ವಿಜಯೀ ಭವ. ತಮ್ಮನ್ನು ಸೇವಾದಾರಿ ಎಂದು ತಿಳಿದುಕೊಂಡು ತಮ್ಮ ಆಸಕ್ತಿ ಒಲವಿನಿಂದ ಸೇವೆಯಲ್ಲಿ ವ್ಯಸ್ತವಾಗಿ ಇರುತ್ತೀರೆಂದರೆ ಮಾಯೆಗೆ ಅವಕಾಶವೇ ಸಿಗುವುದಿಲ್ಲ. ಯಾವಾಗ ಸಂಕಲ್ಪ ಬುದ್ಧಿಯಿಂದ ಬಲೆ ಸ್ಥೂಲ ಕರ್ಮದಿಂದಲೂ ಫ್ರೀಯಾಗಿ ಇರುತ್ತೀರೆಂದರೆ ಮಾಯೆಯು ಅವಕಾಶವನ್ನು ತೆಗೆದುಕೊಳ್ಳುತ್ತದೆ. ಆದರೆ ಸ್ಥೂಲ ಹಾಗೂ ಸೂಕ್ಷ್ಮ ಎರಡು ರೀತಿಯಿಂದ ಖುಷಿಯಿಂದ ಸೇವೆಯಲ್ಲಿ ವ್ಯಸ್ತವಾಗಿ ಇರುತ್ತೀರೆಂದರೆ ಮಾಯೆಯು ಎದುರಿಸುವುದಕ್ಕೆ ಸಾಹಸವನ್ನಿಡಲು ಸಾಧ್ಯವಿಲ್ಲ. ಆದ್ದರಿಂದ ತಾವೇ ಶಿಕ್ಷಕನಾಗಿದ್ದು ಬುದ್ಧಿಯನ್ನು ವ್ಯಸ್ತವಾಗಿಡುವ ದಿನಚರಿಯನ್ನು ತಯಾರು ಮಾಡುತ್ತೀರೆಂದರೆ ಮಾಯಾಜೀತ್ ವಿಜಯೀ ಆಗಿಬಿಡುತ್ತೀರಿ. ಸ್ಲೋಗನ್: ನಿಶ್ಚಯ ಹಾಗೂ ನಶೆಯಿಂದ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ಹೇಳುತ್ತೀರೆಂದರೆ ಮಾಯೆಯು ಸಮೀಪಕ್ಕೆ ಬರಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.